ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಈ ದಿನ 2026 ಮಾರ್ಚ್ ತಿಂಗಳ 18ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರುವಂಥ ದಿನ ಇದು. ಅಂದರೆ ಈ ದಿನ ಬೆಳಿಗ್ಗೆ 7:40 ಮಾತ್ರ ಚತುರ್ದಶಿಯ ತಿಥಿ ಇರುತ್ತೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಹಾಗಾಗಿ ಈ ವಿಶ್ವಾವಸು ನಾಮ ಸಂವತ್ಸರದ ಕೊನೆಯ ದಿನ ಇದಾಗಿದೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಬೆಳಗಿನ ಜಾವ 5:22 ಇರಲಿದೆ. ನಂತರ ಉತ್ತರ ಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಶಕುನಿ. ಇದು ಈ ದಿನ ಬೆಳಿಗ್ಗೆ 8:28 ಇರಲಿದೆ. ನಂತರ ಉತ್ತರ ಕರ್ಣ ಚತುಷ್ಪಾದ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ಬೆಳಗಿನ ಜಾವ 4 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:32 ಮಧ್ಯಾಹ್ನ 2:02 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:01 ಮಧ್ಯಾಹ್ನ 12:32 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:59 ಬೆಳಿಗ್ಗೆ 9:30 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:05 ಮಧ್ಯಾಹ್ನ 12:53 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 9:37 ರಾತ್ರಿ 11:09 ಅಮೃತ ಕಾಲದ ಸಮಯ. ಇನ್ನು ಚಗೋದಯಾದಂತೆ ಈ ದಿನ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 8:01 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಹಾಗೆ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ವಿಶೇಷವಾಗಿ ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಪ್ರಗತಿದಾಯಕವಾಗಿರುತ್ತೆ. ನಿಮಗೆ ಅನುಕೂಲಕರವಾಗಿರುವಂತಹ ಫಲಿತಾಂಶಗಳು ಸಿಕ್ಕತ್ತೆ. ನೆಮ್ಮದಿ ನಿಮ್ಮ ವ್ಯಾಪಾರದಿಂದ. ಹಾಗಾಗಿ ಈ ದಿನದ ಚಗೋದಯದ ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡಬಹುದು. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:26 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ತುಂಬ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಲಾಭ ಇದೆ ಈ ದಿನ. ಒಟ್ಟಾರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ವ್ಯಾಪಾರಗಳನ್ನು ಮಾಡ್ತಾ ಇದ್ರೂ ಕೂಡ, ಸ್ವಂತ ಬಿಸಿನೆಸ್ ಅನ್ನು ಮಾಡ್ತಾ ಇದ್ರೂ ಕೂಡ ಈ ದಿನ ನಿಮಗೆ ಅನುಕೂಲಕರವಾಗಿರುವಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಬುಧ ವಾಕ್ಚಾತುರ್ಯಕ್ಕೆ ಕಾರಕ, ಮಾತಿಗೆ ಕಾರಕ. ಹಾಗಾಗಿ ಈ ದಿನ ನಿಮ್ಮ ಸಮಸ್ಯೆಗಳನ್ನು ಮಾತಿನಿಂದಲೇ ಬಗೆಹರಿಸಿಕೊಳ್ಳುವಂಥದ್ದು ಕೂಡ ಇದೆ.
ಏಕೆಂದರೆ ನಿಮ್ಮ ಒಂದು ನಿಖರವಾದಂಥ ಮಾತು, ಸವಿಯಾದ ಮಾತು, ಬೇರೆಯವರನ್ನ ಆಕರ್ಷಣೆ ಮಾಡುವಂಥ ಒಂದು ಮಾತು ನಿಮಗೆ ಒಂದು ಪ್ರಬಲವಾದಂಥ ಒಂದು ಅಸ್ತ್ರ. ಅದೇ ನಿಮ್ಮ ವೆಪನ್. ಅದನ್ನು ಉಪಯೋಗಿಸೋದ್ರಿಂದ ಈ ದಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ಈ ದಿನ ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಬುಧ ಕಾರಕನಾಗಿರೋದ್ರಿಂದ ಯಾರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ, ಅವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅದೃಷ್ಟದ ದಿನ. ಏಕೆಂದರೆ ನಿಮ್ಮ ಓದಿನ ಬಗ್ಗೆ, ಮುಂದಿನ ವ್ಯಾಸಂಗದ ಬಗ್ಗೆ, ಉನ್ನತ ವ್ಯಾಸಂಗದ ಬಗ್ಗೆ, ಹಾಗೆ ನೀವು ಎದುರಿಸ್ತಾ ಇರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಮಗೆ ತುಂಬ ಮಾಹಿತಿಗಳು ಸಿಕ್ಕತ್ತೆ. ಯಾವುದೇ ಸ್ಪರ್ಧೆಗಳನ್ನು ಬಹಳ ಆತ್ಮವಿಶ್ವಾಸದಿಂದ ಎದುರಿಸುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಹಾಗಾಗಿ ಬುಧನಿಂದ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ವಿನೋದಕ್ಕೆ ಮತ್ತು ಹಾಸ್ಯಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ಕುಟುಂಬದಲ್ಲಾಗಲಿ, ಪತಿ ಪತ್ನಿಯರ ಮಧ್ಯೆ ಆಗಲಿ ಏನೋ ಒಂದು ಹಾಸ್ಯ, ವಿನೋದ, ಮನರಂಜನೆ ಅನ್ನುವಂಥದ್ದು ಇರುತ್ತೆ. ಒಟ್ಟಾರೆ ಬುಧನಿಂದ ಈ ದಿನ ನಾನಾ ರೀತಿಯಲ್ಲಿ ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರಾದಲ್ಲಿ ಏನಾದರೂ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 10:38 ಇನ್ನು ಅಪರಾಹ್ನ 4:29 ಸಂಜೆ 5:27 ಹಾಗೆ ರಾತ್ರಿ 11:33 ರಾತ್ರಿ 12:35 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನಗತಿಯ ಚಲನೆಯನ್ನು ಹೊಂದಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗಿಬಿಡುತ್ತೆ. ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಫಲಿತಾಂಶ ಕೂಡ ನೀವು ನಿರೀಕ್ಷೆ ಮಾಡಿದಂಥ ಒಂದು ವೇಗದಲ್ಲಿ ಸಿಕ್ಕಲ್ಲ. ಹಾಗಾಗಿ ಆ ಒಂದು ಕೆಲಸದ ಬಗ್ಗೆನೇ ನಿಮಗೆ ಜಿಗುಪ್ಸೆ ಮೂಡುವಂಥ ಸಾಧ್ಯತೆ, ಜೊತೆಗೆ ನಿಮ್ಮ ತಾಳ್ಮೆ ಕೂಡ ಪರೀಕ್ಷೆಗೆ ಒಳಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:40 ಹಾಗೆ ಅಪರಾಹ್ನ 3:30 ಅಪರಾಹ್ನ 4:29 ಇನ್ನು ರಾತ್ರಿ 10:32 ರಾತ್ರಿ 11:33 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳಿಗೆ ಈ ಬುಧ ಹೋರದಲ್ಲಿ ನಿಮ್ಮ ಪ್ರಯತ್ನಗಳು ತುಂಬ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಇನ್ನು ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಲಾಭ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರದಲ್ಲೂ ಕೂಡ ಬುಧ ಹೋರ ನಿಮಗೆ ಉತ್ತಮವಾದಂಥ ಅನುಕೂಲತೆಗಳನ್ನು ತರುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:45 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:33 ಮಧ್ಯಾಹ್ನ 2:32 ಹಾಗೆ ರಾತ್ರಿ 8:29 ರಾತ್ರಿ 9:30 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಮಾತುಕತೆಗಳನ್ನು ಈ ಶುಕ್ರ ಹೋರದಲ್ಲಿ ಮಾಡಬೇಡಿ. ಅದು ಅಷ್ಟೊಂದು ಫಲಪ್ರದವಾಗಲ್ಲ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥ ವಿಚಾರ, ಇನ್ನು ಅಡ್ವಾನ್ಸ್ ಕೊಡುವಂಥದ್ದಾಗಲಿ ಅಥವಾ ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದು, ಯಾವುದೇ ರೀತಿಯ ಹಣದ ವ್ಯವಹಾರಗಳನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ. ಅದು ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:43 ಬೆಳಿಗ್ಗೆ 6:45 ಇನ್ನು ಮಧ್ಯಾಹ್ನ 12:35 ಮಧ್ಯಾಹ್ನ 1:33 ಇನ್ನು ರಾತ್ರಿ 7:27 ರಾತ್ರಿ 8:29 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನೀವು ಆರಂಭ ಮಾಡಲಿಕ್ಕೆ,
ಅಥವಾ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಮನೆ ನಿರ್ಮಾಣ ಇರ್ಬೋದು, ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥದ್ದಿರ್ಬೋದು, ಕ್ರೀಡೆಗಳಲ್ಲಿ ಭಾಗವಹಿಸುವಂಥದ್ದು, ಇನ್ನು ಸಾಹಸದ ಕೆಲಸಗಳನ್ನು ಮಾಡುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ. ಹಾಗೆ ನೀವು ಯಾವುದೇ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದರೆ ಅದನ್ನು ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಕೂಡ ಕುಜ ಹೋರಾದಲ್ಲೇ ಮಾಡಿ. ಏಕೆಂದರೆ ಸ್ಪರ್ಧೆ, ಪೈಪೋಟಿ ಇದ್ದರೂ ಕೂಡ ನಿಮ್ಮ ಪ್ರಾಡಕ್ಟ್ಗೆ ತುಂಬ ಬೆಲೆ ಇರುತ್ತೆ, ಒಳ್ಳೆಯ ಸ್ಥಾನಮಾನ ಇರುತ್ತೆ. ಹಾಗಾಗಿ ನಿಮ್ಮ ಶತ್ರುಗಳನ್ನು, ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಮನಸ್ಸು ನಿಮ್ಮದಾಗುತ್ತೆ. ಒಟ್ಟಾರೆ ಈ ಕುಜ ಹೋರ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 37 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 27 ನಿಮಿಷದಿಂದ ಸಂಜೆ 6 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 35 ನಿಮಿಷದಿಂದ ರಾತ್ರಿ 1 ಗಂಟೆ 37 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಕೆಲಸವನ್ನು ಯಾವ ಹೊರದಲ್ಲಿ ಆರಂಭ ಮಾಡಿದ್ರೆ ಯಾವ ಫಲಿತಾಂಶ ಬರುತ್ತೆ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದು ಪಂಚಾಂಗದಲ್ಲಿ ಇರುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಆ ಒಂದು ಸಮಯದಲ್ಲೇ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಶುಭ ಮುಹೂರ್ತದಲ್ಲಿ ಆರಂಭ ಆಗಿರುತ್ತೆ. ಆ ಪಂಚಾಂಗ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸುತ್ತೆ. ಹಾಗಾಗಿನೇ ಈ ಪಂಚಾಂಗವನ್ನು ನೀವು ಅನುಸರಣೆ ಮಾಡೋದ್ರಿಂದ ಪ್ರತಿನಿತ್ಯ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಾವು ನೆನ್ನೆಯ ಸಂಚಿಕೆಯಲ್ಲಿ ವಿಶೇಷವಾಗಿ ಮುಂದೆ ಬರುವಂತಹ ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಯಾವ ಯಾವ ರಾಶಿಯವರಿಗೆ ಗುರುಬಲ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲೂ ನಿಮ್ಮ ರಾಶಿಯಿಂದ ಗುರು 2, 5, 7, 9 ಮತ್ತು 11ನೇ ಮನೆಗಳಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಶುಭ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಉಳಿದ ಮನೆಗಳಲ್ಲಿ ಗುರು ಇದ್ದಾಗ ಇದರ ಫಲಿತಾಂಶಗಳು ಅಶುಭ ಅಂತ ಹೇಳಿ ಪರಿಗಣಿಸ್ಬೋದು ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ವಿ. ಅದರಲ್ಲೂ ಬಹಳ ಮುಖ್ಯವಾಗಿ ಗುರು ಲಗ್ನದಲ್ಲೇ ಇದ್ದರೆ, ಅಂದರೆ 1ನೇ ಮನೆಯಲ್ಲೇ ಇದ್ದರೆ ಅಲ್ಲಿ ಯಾವ ಯಾವ ರೀತಿಯ ಅನರ್ಥಗಳು ಉಂಟಾಗತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ವಿ. ಅದರ ಜೊತೆಗೆ ಯಾವ ಯಾವ ರಾಶಿಯವರಿಗೆ ಗುರು ಲಗ್ನದಲ್ಲೇ ಇರ್ತಾನೆ ಅಥವಾ ರಾಶಿಯಲ್ಲೇ ಇರ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಈ ಪರಾಭವನಾಮ ಸಂವತ್ಸರದ ಆರಂಭದಿಂದ, ಅಂದರೆ ನಾಳೆಯಿಂದ 19ನೇ ತಾರೀಕಿನಿಂದ ಮೇ 31ನೇ ತಾರೀಕಿನವರೆಗೆ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾನೆ. ಅಲ್ಲಿಯವರಿಗೆ ಮಾತ್ರ ಮಿಥುನ ರಾಶಿಯವರಿಗೆ ಗುರು ನಿಮ್ಮ ಸ್ವರಾಶಿಯಲ್ಲಿ ಅಥವಾ ಸ್ವಲಗ್ನದಲ್ಲೇ ಇರುವಂಥ ಸಂದರ್ಭ. ಇನ್ನು 1/6/2026ರಿಂದ, ಅಂದರೆ ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೆ ಗುರು ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಆ ಒಂದು ಅವಧಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಮಾತ್ರ ಅಶುಭ ಫಲಗಳು ಇರುತ್ತೆ. ಇನ್ನು ಅಕ್ಟೋಬರ್ 31ರಿಂದ ಜನವರಿ 24, 2027 ಆ ಅವಧಿಯಲ್ಲಿ ಗುರು ಸಿಂಹ ರಾಶಿಯಲ್ಲಿರ್ತಾನೆ. ಆಗ ಸಿಂಹ ರಾಶಿಯವರಿಗೆ ಮಾತ್ರ ಅಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಇನ್ನು ಜನವರಿ 24, 2027ರಿಂದ ಮುಂದೆ ಏಪ್ರಿಲ್ 7ನೇ ತಾರೀಕಿನವರೆಗೂ ಕೂಡ ಗುರು ವಕ್ರಿಯಾಗಿ ಮತ್ತೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಸಮಾಧಾನಗಳು, ಅಶುಭ ಫಲಗಳು ಇರುವಂತಹ ಸಂದರ್ಭ. ಹಾಗಾಗಿನೇ ಇಲ್ಲಿ ಮಿಥುನ ರಾಶಿಯವರು, ಕರ್ಕಾಟಕ ರಾಶಿಯವರು, ಸಿಂಹ ರಾಶಿಯವರು ಮತ್ತೆ ಕರ್ಕಾಟಕ ರಾಶಿಯವರು ಈ ಗುರುವಿನ ಸಂಚಾರದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಗುರು 1ನೇ ಮನೆಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭಗಳು ಇದು. ಇನ್ನು ಗುರು ಚಂದ್ರ ಲಗ್ನದಿಂದ ಅಥವಾ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಸಂದರ್ಭ, ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ವೃಷಭ ರಾಶಿಯವರಿಗೆ 2ನೇ ಮನೆ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾಗ ಮಿಥುನ ರಾಶಿಯವರಿಗೆ ಅದು 2ನೇ ಮನೆ ಆಗುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ಕರ್ಕಾಟಕ ರಾಶಿಯವರಿಗೆ ಅದು 2ನೇ ಮನೆ ಆಗುತ್ತೆ. ಹಾಗಾಗಿ ಈ ಲಗ್ನದಿಂದ 2ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಸಂಪತ್ತನ್ನು ತರುತ್ತೆ ಗುರು. ಇದು ಬಹಳ ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗುತ್ತೆ. ಕುಟುಂಬದಲ್ಲಿ ಸಂತೋಷ ಇದೆ, ಸಮೃದ್ಧಿ ಇರುತ್ತೆ.
ಇನ್ನು ಯಾರು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಶುಭ ಕಾರ್ಯಗಳು ಜರುಗತ್ತೆ, ವಿವಾಹ ಆಗತ್ತೆ, ಸಂತಾನ ಆಗತ್ತೆ, ಉದ್ಯೋಗ ಪ್ರಾಪ್ತಿಯಾಗತ್ತೆ. ಹೀಗೆ ನೀವು ಬಯಸಿದಂತಹ ಕೆಲಸ ಕಾರ್ಯಗಳು ಗುರು 2ನೇ ಮನೆಯಲ್ಲಿದ್ದಾಗ ಆಗುತ್ತೆ. ಯಾಕೆಂದ್ರೆ 2ನೇ ಮನೆ ಧನಸ್ಥಾನ ಇದು. ಹಾಗಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳಿಗೂ ಕೂಡ ಬಹಳ ಉತ್ತಮ ರೀತಿಯಲ್ಲೇ ಇರುತ್ತೆ. ಹಾಗೆ ವ್ಯಕ್ತಿಯ ಖ್ಯಾತಿ, ಅವರ ಸ್ಥಾನಮಾನ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಅವರು ದಾನ ಧರ್ಮಾದಿ ವಿಚಾರಗಳಲ್ಲಿ ತುಂಬ ಆಸಕ್ತರಾಗಿರ್ತಾರೆ ಗುರು 2ನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ. ಇನ್ನು ಸ್ಥಿರಾಸ್ತಿಯಾಗಲಿ ಚರಾಸ್ತಿಯನ್ನಾಗಲಿ ಮಾಡುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಅಂದರೆ ಆಸ್ತಿಗೆ ಓನರ್ ಆಗುವಂತಹ ಸಂದರ್ಭ, ಆಸ್ತಿಯ ಮಾಲೀಕತ್ವ ಇವರಿಗೆ ವರ್ಗಾವಣೆ ಆಗುವಂಥದ್ದು, ಅಥವಾ ಹೊಸದಾಗಿ ಸ್ವಯಾರ್ಜಿತವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬರುತ್ತೆ ಗುರು 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿದ್ದಾಗ. ಇನ್ನು ಗುರು 3ನೇ ಮನೆಯಲ್ಲಿ ಸಂಚಾರ ಮಾಡಿದಾಗ, 3ನೇ ಮನೆ ಅಂತ ಹೇಳಿದ್ರೆ ಈಗ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ಮೇಷರಾಶಿಯವರಿಗೆ 3ನೇ ಮನೆ ಅದು. ಹಾಗಾಗಿ ಮುಂದೆ ಮೇ 31ನೇ ತಾರೀಕಿನವರೆಗೂ ಕೂಡ ಮೇಷರಾಶಿಯವರಿಗೆ 3ನೇ ಮನೆ ಆಗುತ್ತೆ. ಸ್ವಲ್ಪ ದೈಹಿಕ ತೊಂದರೆಗಳು ಉಂಟಾಗುತ್ತೆ. ಜೊತೆಗೆ ಕುಟುಂಬದ ಸದಸ್ಯರ ಜೊತೆ ನಿರಂತರ ಸಂಘರ್ಷಗಳು ಇರುತ್ತೆ, ಭಿನ್ನಾಭಿಪ್ರಾಯಗಳು ಇರುತ್ತೆ. ಹಾಗಾಗಿ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಇರಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅಲ್ಪ ಸ್ವಲ್ಪ ತೊಂದರೆಗಳು ಇರುವಂಥದ್ದು. ಹಾಗೆ ಕೆಲವರು ಉದ್ಯೋಗವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ಇಲ್ಲ ಉದ್ಯೋಗದಿಂದ ತುಂಬ ಒತ್ತಡಗಳು ಇರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸರ್ಕಾರಿ ನೌಕರರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡ, ಸ್ವಲ್ಪ ತೊಂದರೆ, ಅಸಮಾಧಾನ ಇರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಸ್ನೇಹಿತರಿಂದ ಕೂಡ ಅಸಮಾಧಾನ, ಹಾಗೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ನಿರಂತರವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇರುತ್ತೆ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲಸಗಳು ಮುಂದಕ್ಕೆ ಹೋಗಲ್ಲ. ಇದರಿಂದ ನಿಮ್ಮ ಸಂಪತ್ತು ನಷ್ಟ ಆಗುತ್ತೆ, ಗೌರವ ನಷ್ಟ ಆಗುತ್ತೆ. ಹಾಗೆ ನೀವು ಮಾಡುವಂತಹ ಪ್ರಯಾಣ ಕೂಡ ನಿಮಗೆ ನೆಮ್ಮದಿಯನ್ನು ತರಲ್ಲ. ಹಾಗಾಗಿ ಕಾಟಾಚಾರಕ್ಕೆ ಕೆಲಸಗಳಾಗ್ತಾ ಇರುವಂಥದ್ದು, ಅದೇ ರೀತಿಯ ಫಲಿತಾಂಶಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಗುರು ಚಂದ್ರನ ಮನೆಯಿಂದ ಅಂದರೆ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿದ್ದರೆ ಚತುರ್ಥ ಸ್ಥಾನ. ಹಾಗಾಗಿ ಇಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇರುವಂತಹ ಸಂದರ್ಭದಲ್ಲಿ ಮೀನ ರಾಶಿಯವರಿಗೆ 4ನೇ ಮನೆ ಆಗುತ್ತೆ. ಇಲ್ಲಿ ಈ 4ನೇ ಮನೆಯಲ್ಲಿ ಗುರು ಇದ್ದಾಗ ಮಾನಸಿಕ ಅಶಾಂತಿ, ಜೊತೆಗೆ ನಿಮ್ಮ ಒಂದು ದುಡಿಮೆ ಆಗಲಿ ನಿಮ್ಮ ಉಳಿತಾಯ ಆಗಲಿ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀರಿ, ಆದರೆ ಪ್ರಯತ್ನಗಳು ನಿಷ್ಫಲ ಆಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ತೊಂದರೆಗಳೇ ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ಸಂದರ್ಭದಲ್ಲೇ ನೀವು ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಊರಿಗೆ ಪ್ರಯಾಣ ಮಾಡುವಂಥದ್ದು, ಅಲ್ಲಿ ಕೆಲ ಕಾಲ ತಂಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಕುಟುಂಬದಿಂದ ದೂರ ಉಳಿಯುವಂಥ ಸಂದರ್ಭ ಇದು. ಇನ್ನು ಸರ್ಕಾರದ ಕಾನೂನುಗಳ ಬಗ್ಗೆ ಕೂಡ ನಿಮಗೆ ಭಯ ಇರುತ್ತೆ. ಕಾನೂನು ಮೀರಿದಾಗಲೇ ನೀವು ಸಂಕಷ್ಟಕ್ಕೆ ಒಳಗಾಗುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅಂದರೆ ಗುರು 4ನೇ ಮನೆಯಲ್ಲಿ ಇರುವವರೆಗೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಗುರು 5ನೇ ಮನೆಯಲ್ಲಿದ್ದಾಗ, ಅಂದರೆ ಈಗ ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ಕುಂಭರಾಶಿಯವರಿಗೆ 5ನೇ ಮನೆ ಆಗುತ್ತೆ. ಗುರು 5ರಲ್ಲಿದ್ದಾಗ ತುಂಬ ಲಾಭಗಳಿದೆ, ಶುಭ ಫಲಗಳಿದೆ. ಹಾಗೆ ಮನಸ್ಸಿಗೆ ಸಮಾಧಾನ, ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಪ್ರತಿಯೊಂದು ಪ್ರಯತ್ನದಲ್ಲೂ ಕೂಡ ಯಶಸ್ಸು ಸಿಕ್ಕುವಂಥದ್ದು. ಹಾಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಇದೆ, ಸ್ಥಿರವಾದಂತಹ ಲಾಭ ನಿಮಗೆ ಸಿಕ್ಕತ್ತೆ, ಸ್ಥಿರಾಸ್ತಿಯ ಯೋಗ ಚೆನ್ನಾಗಿರುತ್ತೆ. ಇನ್ನು ಮಗನ ಜನನದ ಸಾಧ್ಯತೆ, ಸಂತಾನದ ಯೋಗ ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ನೀವು ಯಾವುದೇ ಒಂದು ಕೆಲಸದಲ್ಲೂ ಕೂಡ ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ನಿಮಗೆ ತುಂಬ ಲಾಭ ಇರುತ್ತೆ. ಅದರಲ್ಲೂ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಒಟ್ಟಾರೆ ಕಂಫರ್ಟಬಲ್ ಆಗಿರಲಿಕ್ಕೆ ಏನೇನು ಬೇಕೋ ಅದೆಲ್ಲವೂ ಕೂಡ ಗುರು 5ನೇ ಮನೆಯಲ್ಲಿದ್ದಾಗ ಸಿಕ್ಕತ್ತೆ. ನಿಮ್ಮ ಸ್ವಂತ ವಾಹನ, ಸ್ವಂತ ಮನೆ, ಸ್ವಂತದ್ದು ಅನ್ನಿಸ್ಕೊಳ್ಳುವಂಥ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಗುರು 6ನೇ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ, ಅಂದರೆ ಈಗ ಗುರು ಮಿಥುನ ರಾಶಿಯಲ್ಲಿರೋದ್ರಿಂದ ಮಕರ ರಾಶಿಯವರಿಗೆ 6ನೇ ಮನೆ ಆಗುತ್ತೆ. ಇಲ್ಲಿ ಗುರು 6ನೇ ಮನೆಯಲ್ಲಿದ್ದಾಗ ಇದು ಋಣಸ್ಥಾನ ಮತ್ತೆ ರೋಗಸ್ಥಾನ. 6ನೇ ಮನೆ ಇಲ್ಲಿ ಸ್ವಲ್ಪ ಅನಾರೋಗ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಕುಟುಂಬದಲ್ಲಿ, ಅದರಲ್ಲೂ ಗಂಡು ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಹಣದ ಕೊರತೆ ಇದ್ದಾಗ ಅದನ್ನು ನೀಗಿಸ್ಕೊಳ್ಳಿಕ್ಕೆ
ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಇದ್ದಬದ್ದ ಆಸ್ತಿಯನ್ನು ಮಾರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಒಟ್ಟಾರೆ ಹಣದ ಕೊರತೆ ನಿರಂತರವಾಗಿರುತ್ತೆ. ಇದರಿಂದ ನೀವು ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮಗೆ ಹೊಟ್ಟೆಯ ಕಾಯಿಲೆಗಳು ಜಾಸ್ತಿ ಆಗುವಂಥದ್ದು, ಜಠರ ಸಮಸ್ಯೆ, ಅಜೀರ್ಣ, ಹುಳಿ ತೇಗು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಈ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಇನ್ನು ಸರ್ಕಾರಿ ಅಧಿಕಾರಿಗಳ ಜೊತೆ ಕೆಲವೊಮ್ಮೆ ಸಂಘರ್ಷಗಳು ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಸರ್ಕಾರದ ಇಲಾಖೆಗಳಲ್ಲಿ ಆಗಬೇಕಾಗಿರುವಂಥ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಎಳೆದಾಡುತ್ತೆ. ತುಂಬ ಶ್ರಮ ಹಾಕಿದ್ರೆ ಮಾತ್ರ ಸ್ವಲ್ಪ ಪ್ರಗತಿ ಇರುತ್ತೆ. ಇನ್ನು ಗುರು ನಿಮ್ಮ ಮನೆಯಿಂದ 7ನೇ ಸ್ಥಾನದಲ್ಲಿದ್ದಾಗ, ಅಂದರೆ ಇಲ್ಲಿ ಧನುರಾಶಿಯವರಿಗೆ ಗುರು 7ರಲ್ಲಿದ್ದಾನೆ. ಯಾಕೆಂದರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ಧನುರಾಶಿಯವರಿಗೆ 7ನೇ ಮನೆ ಅದು. ಇಲ್ಲಿ 7ನೇ ಮನೆಯಲ್ಲಿ ಗುರು ಇದ್ದಾಗ ಸ್ವಲ್ಪ ಆತಂಕಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿವಾಹದಲ್ಲಾಗಲಿ ಅಥವಾ ಪತಿ ಪತ್ನಿಯರ ಮಧ್ಯೆ ಆಗಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದು. ಏಕೆಂದರೆ ಒಬ್ಬರನ್ನೊಬ್ಬರು ನಂಬಲ್ಲ. ಇದರಿಂದ ಆತಂಕದ ನಡುವೆನೇ ನಿಮಗೆ ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇನ್ನು ಕಳ್ಳಕಾಕರ ಭಯ ಕೂಡ ಇರುವಂಥದ್ದು ಈ ಸಂದರ್ಭದಲ್ಲಿ. ಇನ್ನು ವಿಶೇಷವಾಗಿ ಸಂಪತ್ತು ಇದ್ರೂ ಕೂಡ, ಎಲ್ಲವೂ ಇದ್ರೂ ಕೂಡ ನಿಮಗೆ ಏನೋ ಒಂದು ಕೊರತೆ ಇರುವಂಥದ್ದನ್ನ ಅಂದರೆ ಭಗವಂತ ಕೊಟ್ಟಿರುವಂಥದ್ದನ್ನ ನೀವು ಖರ್ಚು ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ ಸಂದರ್ಭ ಇರುತ್ತೆ. ಹಾಗಾಗಿನ ಈ ಸಂಪತ್ತಿನ ಚಲನೆಗೆ ತುಂಬ ಅಡ್ಡಿ ಆತಂಕಗಳು ಉಂಟಾಗುವಂಥ ಸಾಧ್ಯತೆ. ಇನ್ನು ನೀವು ಕೂಡಿಟ್ಟ ಹಣವನ್ನು ಬೇರೆಯವರು ಅಪಹರಿಸುವಂಥದ್ದು ಅಥವಾ ನಿಮ್ಮ ಸೌಲಭ್ಯಗಳನ್ನು ಬೇರೆಯವರು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಇದ್ದು ಇಲ್ಲದಂತಾಗುವಂಥ ಮೋಸದ ಸಂದರ್ಭ ಇದು ನಿಮಗೆ. ಇನ್ನು ಸಂಬಂಧಿಕರಾಗಲಿ ಅಥವಾ ನಿಮಗೆ ತೀರಾ ಬೇಕಾದಂಥ ಸ್ನೇಹಿತರಾಗಲಿ ಕೆಲವೊಮ್ಮೆ ನಿಮಗೆ ಹೊಂದಾಣಿಕೆ ಮಾಡಿಕೊಳ್ಳಲ್ಲ. ಅಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಗುರು ನಿಮ್ಮ ಮನೆಯಿಂದ 8ನೇ ಮನೆಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭ, ಅಂದರೆ ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿರುವಂಥ ಗುರು 8ನೇ ಮನೆಯಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ಇದರಿಂದ ಬಹಳ ವಿಶೇಷವಾಗಿ ನಿಮಗೆ ಅನಾರೋಗ್ಯ ಉಂಟಾಗುವಂಥದ್ದು, ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಅವಘಡಗಳು ಆಗುವಂಥದ್ದು, ವಾಹನದ ವೆಚ್ಚ ಜಾಸ್ತಿ ಆಗುತ್ತೆ, ಪ್ರಯಾಣ ನಿಮಗೆ ಸುಖವನ್ನು ಸೌಖ್ಯವನ್ನು ತರಲ್ಲ. ಇನ್ನು ದುಃಖ ಉಂಟಾಗುವಂಥದ್ದು, ಕಳ್ಳರ ಭಯ, ಬಂಧನದ ಭಯ, ಇದೆಲ್ಲವೂ ಕೂಡ 8ನೇ ಮನೆಯಲ್ಲಿ ಗುರು ಇದ್ದಾಗ ನಿಮಗೆ ಅನುಭವಕ್ಕೆ ಬರುವಂತಹ ಸಂದರ್ಭಗಳಿದು. ಇನ್ನು ನಿಮ್ಮ ಒರಟು ವರ್ತನೆ, ನಿಮ್ಮ ಕಠಿಣವಾದಂಥ ಮಾತುಗಳು ನಿಮ್ಮನ್ನು ಸಮಾಜದಿಂದ ದೂರ ಇಟ್ಟಿಸ್ಬಿಡುತ್ತೆ. ಅಂದರೆ ಒಂಟಿಯಾಗಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಕೆಲವರು ಈ ಒಂದು ಧೋರಣೆಯಿಂದಲೇ ಕೆಲಸಗಳನ್ನು ಕಳ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಗಿರಾಕಿಗಳನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಷ್ಟದ ಬಾಪ್ತುಗಳು ಜಾಸ್ತಿ ಇರುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲೇ ದೈಹಿಕ ನೋವು ಜಾಸ್ತಿ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಅನಾರೋಗ್ಯ, ಕಾಯಿಲೆಗೆ ತುತ್ತಾಗುವಂಥದ್ದು, ಹಾಗೆ ಬಹಳ ಕಷ್ಟಕರವಾದಂತಹ ಜೀವನವನ್ನು ಅನುಭವಿಸುವಂಥ ಸಾಧ್ಯತೆ ಈಗ ಅಂದರೆ ಗುರು ಅಷ್ಟಮದಲ್ಲಿದ್ದಾಗ ಸಂಭವಿಸ್ತಾ ಇರುತ್ತೆ. ಮಕ್ಕಳೊಂದಿಗೂ ಕೂಡ ಸಂಘರ್ಷಗಳು ಇರುವಂತಹ ಸಂದರ್ಭ. ಒಟ್ಟಾರೆ ಜೀವನದಲ್ಲಿ ನೆಮ್ಮದಿ ಇರಲ್ಲ ಈ ಒಂದು ಅವಧಿಯಲ್ಲಿ. ಇನ್ನು ಗುರು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿದ್ದಂತಹ ಸಂದರ್ಭ, ಅಂದರೆ ತುಲಾ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿರುವಂತಹ ಗುರು 9ನೇ ಮನೆಯಲ್ಲಿದ್ದಾನೆ. ಈ 9ನೇ ಮನೆಯಲ್ಲಿ ಗುರು ಇದ್ದರೆ ತುಂಬ ಅನುಕೂಲ ಇದೆ. 9 ಭಾಗ್ಯಸ್ಥಾನ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಂಪತ್ತು ಹೆಚ್ಚಾಗುತ್ತೆ, ಲಾಭ ಜಾಸ್ತಿ ಆಗುತ್ತೆ. ಇನ್ನು ಅದೃಷ್ಟ ಈ ಒಂದು ಸಂದರ್ಭದಲ್ಲೇ ನಿಮಗೆ ಖುಲಾಯಿಸುವಂಥದ್ದು. ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಜನಗಳಿದೆ. ವಿವಾಹ ಯೋಗ ಇದೆ, ಸಂತಾನ ಯೋಗ ಇದೆ, ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ಒಟ್ಟಾರೆ ಪ್ರತಿಯೊಂದು ಪ್ರಯತ್ನದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಕ್ಕತ್ತೆ. ಹಾಗೆ ಒಡ ಹುಟ್ಟಿದವರಿಂದ ಕೂಡ ನಿಮಗೆ ಬೆಂಬಲ ಸಿಕ್ಕಾಗ ನಿಮ್ಮ ಪಿತ್ರಾರ್ಜಿತವಾದಂತಹ ಆಸ್ತಿಯನ್ನು ಬಹಳ ಚೆನ್ನಾಗಿ ರಕ್ಷಣೆ ಮಾಡ್ತೀರಿ. ಹಾಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕೂಡ ಆಸಕ್ತಿ ಇರುತ್ತೆ. ದೇವಾಲಯ ದರ್ಶನ ಇದೆ, ತೀರ್ಥಯಾತ್ರೆ ಮಾಡುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅಂದರೆ ಗುರು 9ನೇ ಮನೆಯಲ್ಲಿದ್ದಾಗ. ಇನ್ನು ಗುರು 10ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭ, ಅಂದರೆ ಅದು ಕನ್ಯಾ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿರುವಂತಹ ಗುರು 10ನೇ ಮನೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಈ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳು ಬರುತ್ತೆ, ವ್ಯಾಪಾರಿ ಕ್ಷೇತ್ರದಲ್ಲಿ ಸ್ಪರ್ಧೆಗಳು ಜಾಸ್ತಿ ಆಗುತ್ತೆ. ಇದರಿಂದ ನೀವು ನಿರೀಕ್ಷೆ ಮಾಡಿದಂಥ ಒಂದು ವಾತಾವರಣ ನಿಮಗೆ ದಕ್ಕಲ್ಲ. ಹಾಗಾಗಿನೇ ಇಲ್ಲಿ ಸ್ವಲ್ಪ ಗೌರವ ನಷ್ಟ ಉಂಟಾಗುವಂಥದ್ದು, ಜೊತೆಗೆ ಹಣದ ನಷ್ಟಕ್ಕೆ ಕೆಲವೊಮ್ಮೆ ನೀವೇ ಕಾರಣರಾಗಿಯೂ ಕೂಡ ಇರ್ತೀರಿ. ಇನ್ನು ಬಡತನ,
ಜೊತೆಗೆ ಐಷಾರಾಮಿ ವಸ್ತುಗಳನ್ನು, ಕೆಲವೊಂದು ಒಡವೆಗಳನ್ನು ಮಾರಾಟ ಮಾಡುವಂತಹ ಸಂದರ್ಭ ಕೂಡ ಇಲ್ಲಿ ಬರ್ಬೋದು. ಒಟ್ಟಾರೆ ಹಣದ ನಷ್ಟ ಜೊತೆಗೆ ಗೌರವದ ನಷ್ಟ ಈ ಒಂದು ಸಂದರ್ಭದಲ್ಲಿ ಉಂಟಾಗುತ್ತೆ. ಇನ್ನು ಗುರು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಸಂಚಾರ ಮಾಡಿದಾಗ, ಅಂದರೆ ಇದು ಲಾಭಸ್ಥಾನ, 11ನೇ ಮನೆ. ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿರುವಂತಹ ಗುರು 11ನೇ ಮನೆಯಲ್ಲಿರ್ತಾನೆ. ಈ ಸಂದರ್ಭದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಿಮಗೆ ಒಳ್ಳೆಯ ಬಡ್ತಿ ಅಂದರೆ ಪ್ರಗತಿ ಮುಮ್ಮುಖವಾಗೇ ಇರುತ್ತೆ. ಇನ್ನು ಹೆಚ್ಚಿನ ಐಷಾರಾಮಿ ವಸ್ತುಗಳನ್ನು ನೀವು ಖರೀದಿ ಮಾಡುವಂಥದ್ದು, ಅದನ್ನು ಅನುಭವಿಸುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಹೇಗಿರುತ್ತೆ ಅನ್ನುವಂಥದ್ದನ್ನು ಕಾಣುವ ಸಂದರ್ಭ ಇದು. ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶುಭ ಕಾರ್ಯಗಳು ಜರುಗತ್ತೆ. ಹಾಗೆ ಈ ಧಾರ್ಮಿಕ ಕಾರ್ಯಗಳಲ್ಲಿ, ಧರ್ಮದ ವಿಚಾರದಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುವಂಥದ್ದು. ಜೊತೆಗೆ ಪತಿ ಪತ್ನಿಯರ ಮಧ್ಯೆ, ಪ್ರೇಮಿಗಳ ಮಧ್ಯೆ ಬಹಳ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿ ಜೀವನದಲ್ಲಿ ಸಂತೋಷ ಅಂದರೆ ಏನು, ಯಾವ ರೀತಿ ಇರುತ್ತೆ ಅದನ್ನು ಸಂಪೂರ್ಣವಾಗಿ ಅನುಭವಿಸುವಂಥ ಸಂದರ್ಭ ಇದು. ಇನ್ನು ಗುರು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿದ್ದಾಗ, ಅಂದರೆ ಇಲ್ಲಿ ಮಿಥುನ ರಾಶಿಯಲ್ಲಿರುವಂಥ ಗುರು ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿರ್ತಾನೆ, ವ್ಯಯಭಾವದಲ್ಲಿ ಇರ್ತಾನೆ. ಹಾಗಾಗಿನೇ ನೀವು ಮಾಡುವಂಥ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗುವಂಥದ್ದು ಅಥವಾ ಮಿಶ್ರ ಫಲಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಇರುತ್ತೆ. ನಿಮ್ಮ ಪ್ರಯಾಣ ಕಷ್ಟಕರವಾಗಿರುತ್ತೆ, ಹಣ ವ್ಯರ್ಥವಾಗುತ್ತೆ, ಸಂಬಂಧಗಳು ದೂರ ಆಗುತ್ತೆ. ಹಾಗೆ ಕುಟುಂಬದಿಂದ ನೀವು ಕೂಡ ಒಂಟಿಯಾಗಿ ದೂರ ವಾಸ ಮಾಡುವಂಥ ಒಂದು ಪ್ರಸಂಗ ಬರುತ್ತೆ. ಹಾಗೆ ಈ ದಿನ ನಿಮಗೆ ತೀರಾ ಬೇಕಾದಂಥವರೇ ನಿಮಗೆ ಅವಮಾನ ಮಾಡಿ ಕಳಿಸುವಂಥ ಸಾಧ್ಯತೆ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇರುತ್ತೆ. ನೈತಿಕತೆ ಕಳಪೆಯಾಗಿ ಇರುವಂಥದ್ದು, ಯಾವುದಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡಲ್ಲ ಅಂಥ ಒಂದು ಸಂದರ್ಭ ಬರಬಹುದು. ಹಾಗೆ ನೀವು ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕೆಲವೊಮ್ಮೆ ಸುಳ್ಳು ಹೇಳುವಂಥದ್ದಾಗಲಿ ಅಥವಾ ಬೇರೆಯವರನ್ನು ನಂಬಿಸುವಂಥ ಮಾತುಗಳನ್ನು ಆಡುವಂಥದ್ದಾಗಲಿ ಇರುತ್ತೆ. ಒಟ್ಟಾರೆ ಪ್ರಾಕ್ಟಿಕಲ್ ಆಗಿ ಇರಲ್ಲ ಈ ಸಂದರ್ಭ ನೀವು. ಹಾಗಾಗಿ ಇಲ್ಲಿ ಬಂಧುಗಳೇ, ಮುಂದಿನ ಈ ಸಂವತ್ಸರ ಏನಿದೆ ಆ ಸಂದರ್ಭದಲ್ಲಿ ಈ ಗುರುವಿನ ಚಲನೆಯನ್ನು ಆಧರಿಸಿ ನೀವು ನಿಮಗೆ ಗುರು ಎಷ್ಟನೇ ಮನೆಯಲ್ಲಿರ್ತಾನೆ ಅನ್ನೋಂಥದ್ದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ಗುರುವಿನ ಫಲಗಳನ್ನು ನೀವು ಕಂಡುಕೊಳ್ಳಿ. ಗುರು ಒಳ್ಳೆಯ ಸ್ಥಾನದಲ್ಲಿದ್ದರೆ, ಗುರು ಬಲಯುತನಾಗಿದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ, ಸಂತೋಷ ಇರುತ್ತೆ. ಇಲ್ಲ ಅಂದರೆ ಅದಕ್ಕೆ ತದ್ವಿರುದ್ಧವಾದಂತಹ ಫಲಿತಾಂಶಗಳು ನಿಮಗೆ ಗುರುವಿನಿಂದ ಸಿಕ್ಕತ್ತೆ. ಯಾವುದಕ್ಕೂ ಕೂಡ ಪರಿಹಾರಗಳಿದೆ. ಗುರುವನ್ನು ಬಹಳ ಬೇಗ ಒಲಿಸ್ಕೊಂಡು ಗುರುವನ್ನು ಬಲಪಡಿಸ್ಕೊಳ್ಳಿಕ್ಕೂ ಸಾಧ್ಯ ಇದೆ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿರಲಿ. ಮುಂದೆ ಬರುವಂಥ ಶ್ರೀ ಪರಾಭವನಾಮ ಸಂವತ್ಸರ ತಮಗೆಲ್ಲರಿಗೂ ಕೂಡ ಸಂತೋಷವನ್ನು ತರಲಿ, ಸೌಖ್ಯವನ್ನು ತರಲಿ, ಆರೋಗ್ಯಯುತವಾದಂತಹ ಬದುಕನ್ನು ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಯೋಜನೆಗಳು, ನಿಮ್ಮ ಕನಸುಗಳು ನನಸಾಗುವಂಥ ಒಂದು ದಿನ. ಏಕೆಂದರೆ ಬಹಳ ಸಮರ್ಥವಾಗಿ ಅಂತಹ ಕೆಲಸಗಳನ್ನು ಈ ದಿನ ಎದುರಿಸ್ತೀರಿ. ಜೊತೆಗೆ ಜವಾಬ್ದಾರಿಯುತವಾದಂಥ ಕೆಲಸಗಳು ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಪರಿಸ್ಥಿತಿ ಈ ದಿನ ನೆನ್ನೆಗಿಂತ ಉತ್ತಮವಾಗಿರುವಂಥದ್ದು. ಹಾಗಾಗಿನೇ ಕೆಲವೊಂದು ವಿಶೇಷವಾದಂತಹ ಸಂದರ್ಭಗಳಲ್ಲಿ ನೀವು ಪ್ರಮುಖವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಬದುಕನ್ನು ನೀವು ಬೇಕಾದ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದು. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಬಹಳ ಸುಲಭದಲ್ಲಿ ನಿಭಾಯಿಸ್ತೀರಿ. ಏಕೆಂದರೆ ನಿಮಗಿರುವಂಥ ಒಂದು ಅನುಭವ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ ನಿಮಗಿರುವಂಥ ಆಸಕ್ತಿ ಇರ್ಬೋದು, ಅಥವಾ ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿಮಗಿರುವಂಥ ಒಂದು ಪೂರ್ವಜ್ಞಾನ ಜೊತೆಗೆ ನಿಮ್ಮ ಟ್ಯಾಲೆಂಟ್, ಇದರಿಂದ ಕೆಲಸಗಳು ಯಶಸ್ವಿಯಾಗುತ್ತೆ. ಆದರೆ ಈ ಹಣಕಾಸಿನ ವ್ಯವಸ್ಥೆ ಏನಿದೆ ಅದನ್ನು ಸ್ವಲ್ಪ ಅಂದಾಜು ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗುತ್ತೆ. ಇದೊಂದನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಳ್ಳಿ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯ ಆಪರ್ಚುನಿಟೀಸ್ ಅನ್ನುವಂಥದ್ದು ಬರುತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಹಣ ಹೂಡಿಕೆಗಾಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕಾಗಲಿ ಸಮಯ ಚೆನ್ನಾಗಿದೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಕೂಡ ಈ ದಿನ ನಿಮಗೂ ಆಸಕ್ತಿ ಇದೆ. ಜೊತೆಗೆ ನಿಮ್ಮ ಒಂದು ಕಮಿಟ್ಮೆಂಟ್ ಕೂಡ ಅದೇ ರೀತಿಯಲ್ಲೇ ಇರುವಂಥದ್ದು. ಹಾಗಾಗಿ ಕೆಲಸಗಳು ತುಂಬ ಯಶಸ್ಸನ್ನು ಕಾಣುತ್ತೆ.
ಇದರಿಂದ ನೀವು ಸಂತೋಷವಾಗಿ ಇರ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರಾಗಲಿ ಅಥವಾ ನಿಮ್ಮ ಮಿತ್ರರಾಗಲಿ ನಿಮ್ಮಿಂದ ಹೆಚ್ಚಿನದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ನಿರೀಕ್ಷೆಗಳೇನು ಅನ್ನೋಂಥದ್ದನ್ನು ಮೊದಲು ತಿಳ್ಕೊಂಡು ನಂತರ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡುವಂಥದ್ದು ಉತ್ತಮ. ಹಾಗಾಗಿ ಏಕಾಏಕಿ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಡಿ. ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ವಿಚಾರಗಳನ್ನು ಬೇರೆಯವರಿಗೆ ತಿಳಿಸುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಆದರ್ಶಗಳನ್ನು ಪರಿಪಾಲನೆ ಮಾಡುವಂತೆ ಒತ್ತಾಯ ಕೂಡ ಮಾಡುವಂಥದ್ದು ಇದೆ. ಇದು ನಿಮಗೆ ತುಂಬ ಅನುಕೂಲವನ್ನು ತರುವಂಥ ಒಂದು ಮಾರ್ಪಾಟು, ಅದರಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆ ಆಗುವಂಥದ್ದು. ಹಾಗಾಗಿ ಮುಂದಿನ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಲಿಕ್ಕೆ ಈ ದಿನದ ಪ್ರಯತ್ನ ತಳಹದಿಯಾಗುತ್ತೆ. ಇನ್ನು ಈ ದಿನ ಯಾರಿಗೆ ಬಹಳ ಬೇಗ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು, ಬೇಗ ಹಣ ಸಂಪಾದನೆ ಮಾಡಬೇಕು, ಲಾಭದ ಅಂಶವನ್ನು ಬೇಗ ಅನುಭವಿಸಬೇಕು ಅನ್ನುವಂಥ ಒಂದು ತುಡಿತ ಇದೆ, ಅಂಥ ಒಂದು ಆತುರತೆ ಇದೆ, ಅಂಥವರು ಸ್ವಲ್ಪ ನಿಧಾನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲ ವಿಚಾರಗಳಲ್ಲಿ ಎಲ್ಲ ದೃಷ್ಟಿಕೋನದಿಂದ ಕೂಡ ತುಂಬ ಪರ್ಫೆಕ್ಟ್ ಆಗಿರ್ತೀರಿ. ಅದೇ ರೀತಿಯಲ್ಲಿ ಬೇರೆಯವರು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಪರ್ಫೆಕ್ಟ್ ಆಗಿರಲಿ ಅನ್ನುವಂಥದ್ದು ನಿಮ್ಮ ಅನಿಸಿಕೆ, ನಿಮ್ಮ ಎಕ್ಸ್ಪೆಕ್ಟೇಷನ್. ಆದರೆ ಅದು ಅಷ್ಟೊಂದು ನಿಮ್ಮ ನಿರೀಕ್ಷೆಯಷ್ಟು ಇರಲ್ಲ. ಹಾಗಾಗಿ ಅಂಥ ವಿಚಾರಗಳಲ್ಲಿ ನೀವು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವ್ಯವಹಾರದಲ್ಲಿ, ಅದರಲ್ಲೂ ಈ ಲೇವಾದೇವಿ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು ಈ ದಿನ ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ತೀರಾ ಹತ್ತಿರದ ಸಂಬಂಧದಲ್ಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನೀವು ಯಾರಿಗಾದರೂ ಕೂಡ ಒಂದು ವಸ್ತುವನ್ನು ಕೊಟ್ಟಿದ್ದರೆ, ಹಣವನ್ನು ಸಾಲವಾಗಿ ಕೊಟ್ಟಿದ್ದರೆ ಅದು ಮರಳಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಒಂದು ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಈ ದಿನ ಹೊಸ ಯೋಜನೆಗಳನ್ನು ಆರಂಭ ಮಾಡುವ ಮೊದಲು 1-2 ಸಲ ಆಲೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಕೂಡ ಚಂದ್ರ ನಿಮಗೆ 9ರಲ್ಲಿ ಇರ್ತಾನೆ, ನವಮದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಸ್ವಲ್ಪ ವ್ಯವಸ್ಥೆಗಳು ಅಸ್ತವ್ಯಸ್ತವಾಗುವಂಥದ್ದು ಇದೆ. ನಿಮ್ಮ ಒಂದು ನಿರೀಕ್ಷೆಯಂತೆ ಯಾವುದೇ ಕೆಲಸಗಳು ಜರುಗಲ್ಲ. ಯಾರೂ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರಲ್ಲ ಸಮಯಕ್ಕೆ ಸರಿಯಾಗಿ. ಹಾಗಾಗಿನೇ ಈ ದಿನ ಯಾರನ್ನೋ ನಂಬಿ ನೀವು ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಹಣ ಇದ್ದರೆ, ನಿಮ್ಮ ಕೈಯಲ್ಲಿ ಸಂಪನ್ಮೂಲ ಇದ್ದರೆ, ನಿಮ್ಮ ಸ್ವಸಾಮರ್ಥ್ಯದಿಂದ ಅಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಮಗೆ ಒಂದು ಆತ್ಮವಿಶ್ವಾಸ ಇದ್ದರೆ ಅಂಥ ಕೆಲಸಗಳನ್ನು ಮಾತ್ರ ಮಾಡಿ. ಏಕೆಂದರೆ ಬೇರೆಯವರನ್ನು ಆಶ್ರಯಿಸಿ ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮ ಒಂದು ಸ್ಥಾನಮಾನಕ್ಕೆ ಚ್ಯುತಿಯನ್ನು ತರುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಹಣ ಪೋಲಾಗುವಂಥದ್ದು ಕೂಡ, ಅಧಿಕವಾದಂಥ ನಷ್ಟ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಹೊಸ ವ್ಯವಹಾರಗಳನ್ನು ಅಥವಾ ಹೊಸ ಚಟುವಟಿಕೆಯನ್ನು ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥವರು ಈ ದಿನ ನಿಮ್ಮ ಹಿರಿಯರನ್ನು ಭೇಟಿ ಮಾಡಿ ಅವರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ. ಇನ್ನು ಈ ದಿನ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬಹಳ ಉತ್ತೇಜನ ಇದೆ, ಒಳ್ಳೆ ಮೋಟಿವೇಶನ್ ಇದೆ. ಆದರೆ ಈ ದಿನ ಏಕಾಗ್ರತೆ ಕಡಿಮೆ ಇರೋದ್ರಿಂದ ಅಲ್ಲೂ ಕೂಡ ನಿಮ್ಮ ಅಚೀವ್ಮೆಂಟ್ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರಲ್ಲ, ಎಫೆಕ್ಟಿವ್ ಆಗಿರಲ್ಲ. ಹಾಗಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಕಾಟಾಚಾರಕ್ಕೆ ಮಾಡಿ ಮುಗಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದೆಲ್ಲವೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ನಿಧಾನವಾಗಿ ನೋಡುವಂಥವ್ರಿಗೆ ಸ್ವಲ್ಪ ಆಘಾತ ಕಾದಿರುವಂಥ ಸಂದರ್ಭ. ಏಕೆಂದರೆ ನಿಮ್ಮಿಂದ ಕೆಲವೊಂದನ್ನು ನಿರೀಕ್ಷೆ ಮಾಡಿರಲ್ಲ. ಆದರೆ ನಿಮಗೆ ಈ ದಿನ ಒಳಗೊಂದು ಹೊರಗೊಂದು ಕೆಲಸ ಮಾಡುವಂಥ ಒಂದು ದ್ವಂದ್ವತೆ ಇರೋದರಿಂದಲೇ ಕೆಲವರು ನಿಮ್ಮನ್ನು ಅಪಾರ್ಥ ಮಾಡ್ಕೊಳ್ತಾರೆ, ನಿಮ್ಮನ್ನು ರಾಂಗ್ ಜಡ್ಜ್ ಮಾಡ್ತಾರೆ. ಹಾಗೆ ನಿಮ್ಮನ್ನು ಮೂಲೆ ಗುಂಪಾಗಿಸುವ ಒಂದು ಪ್ರಯತ್ನ ಕೂಡ ಇರುತ್ತೆ.
ಹಾಗಾಗಿ ಈ ದಿನ ಏಕಪ್ರಕಾರವಾದಂಥ ಕೆಲಸಗಳಿರಲಿ, ಎಲ್ಲಿಯೂ ಕೂಡ ನಿಮ್ಮ ಎರಡೆರಡು ಮುಖ ಏನಿದೆ ಅದನ್ನು ತೋರಿಸ್ಲಿಕ್ಕೆ ಹೋಗಬೇಡಿ, ಸಾದಾ ಸೀದಾ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಪಾರ್ವತಿ ದೇವಿಯ ದರ್ಶನ ನಿಮಗೆ ಒಳ್ಳೆಯ ಬಲವನ್ನು ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ದಿನ ಸ್ವಲ್ಪ ಜಾಗರೂಕರಾಗಿರಬೇಕಾದಂಥ ಒಂದು ದಿನ. ತುಂಬ ಅಲರ್ಟ್ ಆಗಿರಬೇಕು. ಏಕೆಂದರೆ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳೇ ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಜೊತೆಗೆ ನಿಮಗೆ ತೀರಾ ಬೇಕಾದಂಥವರೇ ನಿಮ್ಮ ಒಂದು ವಿಚಾರಧಾರೆಗಳಿಗೆ ಅಡ್ಡಿಪಡಿಸುವಂಥವರಾಗಿರ್ತಾರೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸಂಬಂಧಿಕರೇ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ದಿನ ನೀವು ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋಂಥದ್ದೇ ಒಂದು ಯಕ್ಷ ಪ್ರಶ್ನೆ ಆಗಿಬಿಡುತ್ತೆ. ಹಾಗಾಗಿನೇ ಸ್ವಲ್ಪ ಅಲರ್ಟ್ ಆಗಿರಿ. ಇನ್ನು ಈ ದಿನ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ನಿಮ್ಮ ಒಂದು ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು, ಪ್ರಯಾಣವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ಅವರ ಕಾಡು ಹರಟೆ ಈ ದಿನ ನಿಮ್ಮ ಸಮಯವನ್ನು ವ್ಯರ್ಥಗೊಳಿಸುವಂಥದ್ದು ಇದೆ. ಇನ್ನು ಈ ದಿನ ಬಹಳಷ್ಟು ಕೆಲಸಗಳು ಇದರಿಂದ ಸ್ಥಗಿತವಾಗುವಂಥದ್ದು ಇದೆ. ಕೆಲಸಗಳು ಮುಂದೆ ಹೋಗಲ್ಲ. ಏಕೆಂದರೆ ಆ ಒಂದು ಮಾತಿನ ಗುಂಗಿನಲ್ಲೇ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು. ಇದರಿಂದ ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಇನ್ನು ಪ್ರಯಾಣದ ವಿಚಾರದಲ್ಲಿ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ. ವಾಹನದಿಂದ ತೊಂದರೆಗಳು ಜಾಸ್ತಿ, ಖರ್ಚುಗಳು ಜಾಸ್ತಿ. ಹಾಗಾಗಿ ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇಲ್ಲ, ಈ ದಿನದಲ್ಲಿ ಕೆಲವೊಂದು ಹೊಸ ಯೋಜನೆಗಳನ್ನು ಆರಂಭ ಮಾಡುವ ಮೊದಲು ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಿರ್ಲಕ್ಷ್ಯತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ಈ ದಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಬೇಕು. ಅದರಲ್ಲೂ ಹೊಸಬರ ಜೊತೆ, ಇತ್ತೀಚೆಗಷ್ಟೇ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ವಿಚಾರ ಆದರೂ ಕೂಡ ನೀವು ಚರ್ಚೆಯ ಮೂಲಕ ಇತ್ಯರ್ಥ ಮಾಡಿಕೊಳ್ಳಿ. ನೀವು ಎಷ್ಟು ಕ್ಲಾರಿಫೈ ಮಾಡ್ಕೊಳ್ತೀರೋ ಅಷ್ಟು ಆ ಒಂದು ವಿಚಾರ ರಿಫೈನ್ ಆಗುತ್ತೆ. ಈ ಒಂದು ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂತಹ ದಿನ. ಅದರಲ್ಲೂ ಚಂದ್ರ ನಿಮಗೆ ಕಳತ್ರ ಸ್ಥಾನದಲ್ಲಿರೋದ್ರಿಂದ ಕುಟುಂಬಸ್ಥರ ಬೆಂಬಲ ನಿಮಗೆ ಚೆನ್ನಾಗಿದೆ. ಹಾಗೆ ಕುಟುಂಬ ಸದಸ್ಯರ ಅಗತ್ಯತೆಗಳನ್ನು ಪೂರೈಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಇದರಿಂದ ಅವ್ರಿಗೂ ಕೂಡ ಒಂದು ಸಂತೃಪ್ತಿ, ನಿಮಗೂ ಕೂಡ ಸಂತೋಷ ಜೊತೆಯಾಗಿ ಇರುತ್ತೆ. ಹಾಗಾಗಿನೇ ಈ ದಿನ ಜೀವನದಲ್ಲಿ ಸ್ವಲ್ಪ ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಗಳ ಜೊತೆಯಲ್ಲಿ ಎಲ್ಲೇ ಭಿನ್ನಾಭಿಪ್ರಾಯಗಳಿದ್ರೂ ಅದನ್ನು ಬೇಗ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಅಂತಹ ಚರ್ಚೆಯಲ್ಲಿ ಭಾಗವಹಿಸುವಂಥದ್ದು, ನಿಮ್ಮ ಅಭಿಪ್ರಾಯಗಳನ್ನು ನೀವು ವ್ಯಕ್ತಪಡಿಸುವಂಥ ಸಂದರ್ಭ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಈ ದಿನ ಹಣದ ವ್ಯವಹಾರ ಇರ್ಬೋದು, ಈ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರು ಇರ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಕೆಲವರನ್ನು ನೀವು ನಂಬಿ ಮೋಸ ಹೋಗ್ತೀರಿ. ಕೆಲವರು ಬಣ್ಣದ ಮಾತಿನಿಂದ ನಿಮ್ಮನ್ನೇ ಮೆಸ್ಮರೈಸ್ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಅಂಥ ವಿಚಾರಗಳು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮಗೆ ಸಹಾಯ ಮಾಡುವಂಥ ಗುಣ ಬಹಳ ಅಪರಿಮಿತವಾಗಿ ಇರುವಂಥದ್ದು. ಹಾಗಾಗಿ ಕಷ್ಟ ಅಂತ ಹೇಳಿ ಬಂದರೆ, ಸಮಸ್ಯೆ ಇದೆ ಅಂತ ಹೇಳಿ ಬಂದರೆ, ಈ ದಿನ ಆ ಒಂದು ಪರಿಹಾರದ ನಿಟ್ಟಿನಲ್ಲೂ ಕೂಡ ನೀವು ನಾಯಕತ್ವವನ್ನು ವಹಿಸಿಕೊಳ್ಳುವಂಥದ್ದು ಇದೆ. ಅಂತಹ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗತ್ತೆ, ಒಳ್ಳೆಯದಾಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ವೈಯಕ್ತಿಕ ವಿಚಾರಗಳಲ್ಲಿ ನಿಮಗೆ ತುಂಬ ಶ್ರದ್ಧೆ ಇದೆ, ಆಸಕ್ತಿ ಇದೆ. ಹಾಗೆ ಧೈರ್ಯದಿಂದ ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದು ಈ ದಿನದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ದಿನ ಯಾವುದೇ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ, ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಇತಿಮಿತಿಯನ್ನು ನೋಡಿಕೊಂಡು ಮಾತಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ
ಬಣ್ಣ ಬಿಳಿಯ ಬಣ್ಣ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಂದು ಕೆಲವೊಂದು ಸಮಸ್ಯೆಗಳಿಗೆ ಮುಕ್ತಿಯನ್ನು ಪಡ್ಕೊಳ್ಳುವಂತಹ ದಿನ. ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದಂತಹ ಒಂದೆರಡು ಸಮಸ್ಯೆಗಳು ಈ ದಿನ ಬಗೆಹರಿಯುತ್ತೆ. ಹಾಗಾಗಿ ಬಹಳ ನಿರೀಕ್ಷಿತವಾದಂತಹ ವಿಚಾರದ ಧಾರೆಗಳಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಒಂದು ಕ್ವಾಲಿಟಿ ಟೈಮನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂತಹ ಕೆಲವೊಂದು ಯೋಜನೆಗಳನ್ನಾಗಲಿ ಕೆಲವೊಂದು ವಿಚಾರಗಳನ್ನಾಗಲಿ ಈ ದಿನ ಪೂರ್ಣವಾಗಿ ಚರ್ಚಿಸ್ತೀರಿ. ಪೂರ್ಣವಾಗಿ ಅದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ತೀರ್ಮಾನಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸಮಸ್ಯೆಗಳು ಬಗೆಹರಿಯುವಂಥ ಒಂದು ದಿನ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಪೈಪೋಟಿ ಇದೆ, ಎಂದಿನಂತೆ ಇರುತ್ತೆ. ಆದರೆ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಒಂದು ಧೈರ್ಯ ತಾಕತ್ತು ಈ ದಿನ ನಿಮಗೆ ತನ್ನಿಂದ ತಾನೇ ಉದ್ಭವ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡದಂಥವ್ರಿಗೆ ಎಂದೋ ಒಂದು ದಿನ ಒಳ್ಳೆಯದಾಗತ್ತೆ ಅನ್ನೋವಂಥದ್ದಕ್ಕೆ ಈ ದಿನ ನೀವೇ ಉದಾಹರಣೆಯಾಗಿ ನಿಲ್ತೀರಿ. ಇನ್ನು ಈ ದಿನ ನಿಮಗೆ ಸಾಧ್ಯವಾಗುವಂಥ ಕೆಲಸ ಕಾರ್ಯಗಳನ್ನು ಮಾತ್ರ ಮುಂದುವರಿಸಿ. ಯಾವುದು ಅಸಾಧ್ಯ ಇದೆ, ಯಾವುದು ನಿಮ್ಮ ಕೈಯಲ್ಲೇ ಆಗಲ್ಲ ಅಂಥದ್ದನ್ನು ಈ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡಬೇಡಿ. ಅದರ ಕಡೆ ಗಮನ ಕೂಡ ಕೊಡಬೇಡಿ. ಏಕೆಂದರೆ ಅಲ್ಲಿ ಅನಾನುಕೂಲತೆ ಉಂಟಾಗುತ್ತೆ. ಜೊತೆಗೆ ಪ್ರತಿಸ್ಪರ್ಧಿಗಳು ಜಾಸ್ತಿ ಆಗಿಬಿಡ್ತಾರೆ. ಹಾಗಾಗಿ ಅವರನ್ನು ಎದುರಿಸುವಂಥದ್ದು ಕೂಡ ಕಷ್ಟವಾಗುತ್ತೆ. ಇನ್ನು ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಧನಾತ್ಮಕವಾಗಿ ಆಲೋಚನೆ ಮಾಡಿ, ತುಂಬ ಪಾಸಿಟಿವ್ ಆಗಿ ಈ ದಿನ ಇರಬೇಕಾಗತ್ತೆ. ಇನ್ನು ಆರೋಗ್ಯದ ಕಡೆ ಪ್ರಮುಖವಾಗಿ ಈ ಜಠರ ಸಮಸ್ಯೆ ಏನಿದೆ ಅದರ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಪ್ಪಂದಗಳು ಯಾವುದೇ ಅಗ್ರಿಮೆಂಟ್ ಆಗುವಂತಹ ಸಂದರ್ಭದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅಂಥ ಪ್ರಯತ್ನಗಳು ಮುಂದುವರಿಲಿ. ಏಕಾಏಕಿ ನೀವೊಬ್ಬರೇ ಅಂಥ ವ್ಯವಹಾರಗಳಿಗೆ ಕೈ ಹಾಕಬೇಡಿ, ಒಳ್ಳೆಯದಾಗಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ನಿಮಗೆ ವಿಶೇಷವಾದಂಥ ಆಕರ್ಷಣೆಯನ್ನು ತರುತ್ತೆ. ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನ ಅಪರಿಮಿತವಾದಂಥ ಒಂದು ಉತ್ಸಾಹ, ಅಂದರೆ ನಿಮ್ಮ ಎನರ್ಜಿ ಲೆವೆಲ್ ಈ ದಿನ ಬಹಳ ಹೆಚ್ಚಿನ ಮಟ್ಟದಲ್ಲಿರುವಂಥದ್ದು. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳನ್ನು ತಕ್ಷಣಕ್ಕೆ ಆರಂಭ ಮಾಡಬೇಡಿ. ಕೆಲಸಗಳು ನಿಧಾನ ಆದರೂ ಚಿಂತೆ ಇಲ್ಲ. ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಕೆಲಸಗಳಿಗೆ ಕೈ ಹಾಕಿ. ಏಕೆಂದರೆ ಆತುರಕ್ಕೆ ಮಾಡುವಂಥ ಕೆಲಸ ಕಾರ್ಯಗಳಿಂದ ನಷ್ಟ ಹೆಚ್ಚಾಗತ್ತೆ ಈ ದಿನ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವ್ರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಏಕೆಂದರೆ ಪರೀಕ್ಷೆ ಎದುರಿಸುವಂಥ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಆದರೆ ಎಲ್ಲರಿಗೂ ಕೂಡ ಒಂದೇ ರೀತಿಯ ಫಲಗಳನ್ನು ಭಗವಂತ ಕೊಡಲ್ಲ. ಹಾಗಾಗಿ ನಿಮ್ಮ ಯೋಗ್ಯತಾನುಸಾರವಾಗಿ ನಿಮ್ಮ ಪ್ರಯತ್ನಾನುಸಾರವಾಗಿ ಫಲಗಳು ಇರುತ್ತೆ. ಹಾಗಾಗಿ ಫಲಿತಾಂಶ ಯಾವುದೇ ಬಂದರೂ ಅದನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕಾರ ಮಾಡಿ. ಇನ್ನು ಈ ದಿನ ನಿಮ್ಮನ್ನು ಮರುಳು ಮಾಡುವಂಥ ಕೆಲವೊಂದು ಮಾತುಗಾರರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಅಂಥವರಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಇಲ್ಲಾಂದರೆ ನಿಮ್ಮ ವ್ಯವಹಾರಗಳಿಗೆ ಇದನ್ನು ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮಲ್ಲಿ ಇಲ್ಲ ಅಂದರೂ ಕೂಡ, ಹಣ ಇಲ್ಲ ಅಂದರೂ ಬೇರೆಯವರಿಂದಲಾದರೂ ಕೂಡ ಹಣ ತಂದು ಇವರಿಗೆ ಸಹಾಯ ಮಾಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಅವರ ಕೈಗೊಂಬೆಯಾಗಿರ್ತೀರಿ. ನಿಮ್ಮ ಜುಟ್ಟು ಅವರ ಕೈಲಿರುತ್ತೆ, ಜಾಗ್ರತೆ. ಹಾಗಾಗಿ ದೀರ್ಘಕಾಲದಲ್ಲಿ ಯಾವುದೇ ವ್ಯವಹಾರಗಳಿಲ್ಲದೆ ತಟಸ್ಥವಾಗಿರುವಂಥ ಕ್ಲೈಂಟ್ಸ್ ಯಾರಿದ್ದಾರೋ ಅಂಥವರನ್ನು ಈ ದಿನ ಪಕ್ಕಕ್ಕಿಟ್ಬಿಡಿ. ಯಾರು ಆ್ಯಕ್ಟಿವ್ ಆಗಿರ್ತಾರೆ, ಯಾರು ನಿಮ್ಮನ್ನು ನಂಬಿದ್ದಾರೆ, ನಿಮ್ಮಿಂದ ಕೆಲವೊಂದು ಕೆಲಸಗಳಾಗಲಿ ಅಂತ ಹೇಳಿ ಬಯಸ್ತಾ ಇದ್ದಾರೆ, ಅಂಥವರ ಜೊತೆ ಈ ದಿನ ಒಳ್ಳೆಯ ಮಾತುಕತೆ ನಡೆಸಿ. ಜೊತೆಗೆ ಪೂರ್ವ ಸಿದ್ಧತೆ ಇಲ್ಲದೆ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಪ್ರಯಾಣವನ್ನು ಕೂಡ ನೀವು ಪೂರ್ವ ಸಿದ್ಧತೆ ಇದ್ದರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ಸ್ವಲ್ಪ ನಷ್ಟದ ಬಾತುಗಳು ಹೆಚ್ಚಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ತಾಯಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ, 4ನೇ ಮನೆ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಸಾಮಾನ್ಯ ದಿನ. ಇನ್ನು ಈ ದಿನ ನಿಮ್ಮ ಕಷ್ಟವನ್ನು, ನಿಮ್ಮ ನೋವನ್ನು, ನಿಮ್ಮ ಸಮಸ್ಯೆಯನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳುವಂಥವರು ಇರಲ್ಲ. ನಿಮ್ಮ ಲ್ಯಾಂಗ್ವೇಜೇ ಅವರಿಗೆ ಅರ್ಥ ಆಗಲ್ಲ. ಹಾಗಾಗಿನೇ ಈ ದಿನ ಕಂಡು ಕಾಣದಂತೆ ಕೆಲವರು ಇರ್ತಾರೆ. ಕೆಲವರು ನಿಮ್ಮಿಂದಲೇ ದೂರ ಉಳಿಯುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತಾರೆ. ಆದರೆ ಅವರಿಗೆ ಕೆಲಸ ಆಗುವಾಗ ನಿಮ್ಮ ಬಳಿ ಹೇಗೆ ಬರ್ತಾರೆ, ಎಂಥ ನಯ ವಿನಯದ ಮಾತುಗಳಿರುತ್ತೆ. ನಯವಂಚಕರು ಅಂಥವರು. ಹಾಗಾಗಿ ಅಂಥವ್ರನ್ನು ಈ ದಿನ ನೀವು ವಿಶೇಷವಾದಂತಹ ಒಂದು ಸ್ಥಾನದಲ್ಲಿ ಇಡಬೇಕಾಗತ್ತೆ. ಅವರ ಜೊತೆ ಯಾವುದೇ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಅವರನ್ನು ನಂಬಿ ಏನೂ ಮಾಡಲಿಕ್ಕೆ ಹೋಗಬೇಡಿ ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಒಂದು ಕೆಟ್ಟ ಆಲೋಚನೆಗಳಿರ್ಬೋದು, ಅಥವಾ ಬಹಳ ಬೇಗ ಆ ಕೆಲಸವನ್ನು ಮುಗಿಸ್ಬೇಕು ಅನ್ನೋಂಥ ಒಂದು ಕಟ್ ಶಾರ್ಟ್ ಮೆಥಡ್ ಇರ್ಬೋದು. ಇದರಿಂದ ತೊಂದರೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಮಕ್ಕಳಿದ್ದರೆ ಅವರ ಕಡೆ ಸ್ವಲ್ಪ ಜಾಗ್ರತೆ. ಅವರಿಗೆ ನೀವು ಪ್ರೇರೇಪಣೆಯಾಗಿರಬೇಕು, ಹುರಿದುಂಬಿಸಬೇಕು, ಮೋಟಿವೇಟ್ ಮಾಡಬೇಕು, ಕೆಲಸಗಳಾಗಲಿ ಅಂತ ಹೇಳಿ. ಹಾಗಾಗಿ ನಿಮ್ಮ ಮನದಲ್ಲಿ, ನಿಮ್ಮ ಮನೆಯಲ್ಲಿ ಸದಾ ಸರ್ವದಾ ಒಂದು ಆಧ್ಯಾತ್ಮಿಕ ಚಿಂತನೆಗಳು ನಡೀತಾ ಇರಲಿ. ಪ್ರತಿ ಕೆಲಸವನ್ನು ಕೂಡ ಧನಾತ್ಮಕ ದೃಷ್ಟಿಕೋನದಿಂದಲೇ ನೋಡಬೇಕಾಗತ್ತೆ. ಹಾಗಾಗಿ ಬೇರೆಯವರನ್ನು ಹಳಿಯುವಂಥದ್ದಾಗಲಿ, ನಿಮ್ಮ ದುರಾದೃಷ್ಟಕ್ಕೆ ಬೇರೆಯವರು ಕಾರಣ ಅಂತ ಹೇಳಿ ಅವರ ಕಡೆ ನೀವು ಬೊಟ್ಟು ಮಾಡಿ ತೋರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಯಾಕೆಂದರೆ ನಿಮ್ಮ ಮಕ್ಕಳು, ನಿಮ್ಮ ಕಿರಿಯರು ನಿಮ್ಮನ್ನೇ ಅನುಕರಣೆ ಮಾಡ್ತಾರೆ. ನಾಳೆ ಅವರು ಕೂಡ ಅಂಥದ್ದೇ ಒಂದು ದಾರಿಯನ್ನು ಹಿಡಿಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಹಲವಾರು ಕಣ್ಣುಗಳು ನಿಮ್ಮನ್ನು ಗಮನಿಸ್ತಾ ಇದೆ ಈ ದಿನ ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಸೌಜನ್ಯದಿಂದ ವರ್ತಿಸಬೇಕಾಗತ್ತೆ. ನಿಮ್ಮ ಮಾತು ಅಥವಾ ನಿಮ್ಮ ವಿಚಾರಧಾರೆಗಳು, ಅಭಿಪ್ರಾಯಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಧಾನ ವಹಿಸಬೇಕಾಗತ್ತೆ. ಇನ್ನು ಈ ದಿನ ಹಣಕ್ಕೆ ಸಂಬಂಧಪಟ್ಟಂತೆ ಭಾರಿ ಸಮಸ್ಯೆಗಳೇ ಎದುರಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಎಲೆ ಮರೆ ಕಾಯಿಯಂತೆ ಈ ದಿನವನ್ನು ಮುಂದೂಡುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಶುಭ ಫಲಗಳ ಯೋಗ ಇರುತ್ತೆ. ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಅಂಥ ಕೆಲಸಗಳು ಬಹಳ ಬೇಗ ಈ ದಿನ ಮುಂಚೂಣಿಗೆ ಬರುವಂಥದ್ದು, ಅದರಿಂದ ಫಲಿತಾಂಶಗಳನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಒಂದು ಹೈಯರ್ ಟೇಸ್ಟ್ ನಿಮಗೆ ಸಿಕ್ಬಿಡುತ್ತೆ. ಕೆಲಸಗಳಿಂದ ಯಾವ ರೀತಿಯ ಪ್ರತಿಫಲ, ಅದನ್ನು ಅನುಭವಿಸುವಂಥ ರೀತಿ ನೀತಿ, ಇದರ ಒಂದು ಒಳಗುಟ್ಟು ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ದಿನ ಯುವಕರು ಯುವತಿಯರು ಒಂದು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಅಂತಹ ಒಂದು ಒಪ್ಪಂದಗಳಿಗೆ ಈ ದಿನ ನೀವು ಮನಸೋಲ್ಬಾರ್ದು. ಏಕೆಂದರೆ ನಾಳೆಯ ದಿನ ಅಂಥ ಒಪ್ಪಂದಗಳೇ ನಿಮಗೆ ತಿರುಗು ಮುರುಗಾಗುವಂಥ ಸಾಧ್ಯತೆ ಇರುತ್ತೆ. ಕುಟುಂಬಸ್ಥರು ಅದನ್ನು ವಿರೋಧಿಸ್ತಾರೆ. ಹಾಗಾಗಿ ನೀವು ಏಕಾಂಗಿಯಾಗಿ ಹೋರಾಡುವಂಥ ಸಂದರ್ಭ ಬರ್ಬೋದು. ಈಗಲೇ ಎಚ್ಚೆತ್ತುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಬಹಳ ಪ್ರಬುದ್ಧವಾದಂಥ ತೀರ್ಮಾನ, ಬಹಳ ಮೆಚ್ಯೂರ್ಡ್ ಆಗಿರುವಂಥ ಒಂದು ಡಿಸಿಷನ್ ಅದು. ಹಾಗೆ ನಾಳಿನ ದೃಷ್ಟಿಯಲ್ಲಿ ಅದು ನಿಮಗೆ ಒಳ್ಳೆಯ ಲಾಭವನ್ನು ತಂದು ಕೊಡುವಂಥದ್ದು. ಹಾಗೆ ಈ ದಿನ ಶತ್ರುಗಳನ್ನು ಜಯಿಸುವಂಥ ಒಂದು ಮಾತುಗಾರಿಕೆ ಇದೆ, ಅಂಥ ಒಂದು ತಂತ್ರಗಾರಿಕೆ ಕೂಡ ಇದೆ. ಹಾಗಾಗಿ ನಿಮಗೆ ಯಾರು ಅಡ್ಡಿಪಡಿಸ್ತಾರೆ, ನಿಮಗೆ ಯಾರು ನಿಮ್ಮನ್ನು ಕಾಲನ್ನು ಎಳಿತಾರೆ, ನಿಮಗೆ ನಿರುತ್ಸಾಹವನ್ನು ತರ್ತಾರೆ, ನಿಮ್ಮನ್ನು ದಾರಿ ತಪ್ಪಿಸ್ತಾರೆ, ಅಂಥವ್ರನ್ನು ಬಹಳ ಬೇಗ ಗುರುತಿಸ್ತೀರಿ. ಅವರನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಟ್ಟು ನೀವು ಮುಂದುವರಿಯುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಇರ್ತೀರಿ. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳಿಂದ ಮುಕ್ತರಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಗುರು ಹಿರಿಯರ ಸಮ್ಮುಖದಲ್ಲಿ ಕೆಲವೊಂದು ವಿಚಾರಗಳು ಇತ್ಯರ್ಥಕ್ಕೆ ಬರೋದರಿಂದ ಅಲ್ಲಿ ಬಹಳ ಬೇಗ ಫಲಿತಾಂಶವನ್ನು ಕಾಣುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಬೇಗ ಬೇಗ ಕೆಲಸಗಳನ್ನು ಮಾಡಿದ್ರೂ ಕೂಡ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆಯೇ ಇರುತ್ತೆ. ಅದಕ್ಕೆ ನಿಮ್ಮ ಸ್ನೇಹಿತರ ಬಂಧುಗಳ ಬೆಂಬಲ ಚೆನ್ನಾಗಿದೆ. ಸಂತೋಷ ಮನೆಯಲ್ಲಿರುತ್ತೆ ಈ ದಿನ. ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ವಿವೇಚನೆ ಇಲ್ಲದೆ ತೀರ್ಮಾನಗಳು ಆಗುವಂಥದ್ದು. ಹಾಗಾಗಿ ಕೈಯಲ್ಲಿ ಹಣ ಇದ್ದರೆ ಬಹಳ ಬೇಗ ಖರ್ಚಾಗ್ಬಿಡುತ್ತೆ. ಅದಕ್ಕಾಗಿಯೇ ನೀವು ಇದ್ದಬದ್ದ ಹಣ ಆಗಲಿ, ಉಳಿತಾಯ ಮಾಡಬೇಕು ಅಂದ್ಕೊಂಡಿರುವಂಥ ಹಣವನ್ನಾಗಲಿ ಬೇರೆಯವರ ಕಡೆ ಕೊಟ್ಟು ಈ ದಿನ ನಿಮ್ಮ ಕೈ ಬರಿದು ಮಾಡಿಕೊಳ್ಳುವಂಥದ್ದು ಉತ್ತಮ. ಕೈಯಲ್ಲಿದ್ದರೆ ನಿಮ್ಮ ಕೈ ಕೆರೀತಾ ಇರುತ್ತೆ, ಅದರಿಂದ ಹಣ ಖರ್ಚಾಗ್ಬಿಡುತ್ತೆ. ಇನ್ನು ನಾಳಿನ ದೃಷ್ಟಿಯಿಂದ ಉಳಿತಾಯದ ಪ್ರಶ್ನೆ ಬಂದಾಗ ಹಣದ ಲಾಭವನ್ನು ಪಡ್ಕೊಳ್ಬೇಕು ಅಂದರೆ ಈ ದಿನ ದುಡಿದ ಹಣವನ್ನು ಉಳಿಸ್ಬೇಕು. ಉಳಿತಾಯ ಮಾಡಿರುವಂಥದ್ದು ಈ ದಿನದ ದುಡಿಮೆಗೆ ಸಮಾನವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಒಂದು ಸಮಸ್ಯೆಯ ಬಗ್ಗೆ ಬಹಳ ಗಹನವಾದಂಥ ಒಂದು ಚಿಂತನೆ ನಡೆಸುವಂಥ ಸಾಧ್ಯತೆ ಇದೆ. ಆದರೆ ನೀವು ಎಷ್ಟು ವಿಚಾರಗಳನ್ನು ಹಂಚಿಕೊಳ್ತೀರೋ ಅಷ್ಟು ಈ ದಿನ ಸಮಸ್ಯೆಗೆ ಪರಿಹಾರಗಳು ಸಿಕ್ಕುವಂಥದ್ದು ಇದೆ. ಆದರೆ ಇದರಿಂದ ನಿಮ್ಮ ವೀಕ್ನೆಸ್ ಕೂಡ ಹೊರಬಂದ್ಬಿಡುತ್ತೆ. ಹಾಗಾಗಿ ಅಂಥ ವೀಕ್ನೆಸ್ಸನ್ನು, ನಿಮ್ಮ ದೌರ್ಬಲ್ಯವನ್ನು ಕಂಡಂತಹ ಸ್ನೇಹಿತರು ಕೂಡ ಆಟ ಆಡಲಿಕ್ಕೆ ಶುರು ಮಾಡ್ತಾರೆ. ಅವರು ಒಂದು ಚಾನ್ಸ್ ತಗೊಳ್ಳೋಣ ಅಂತ ಹೇಳಿ ನೋಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಹೊಸ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಸ್ನೇಹಿತರ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಹಾಗೆ ಯಾವುದೇ ಯೋಜನೆಗಳನ್ನು ಹಾಕಿಕೊಳ್ಳುವ ಮೊದಲು ಮನೆಯಲ್ಲಿರುವಂಥ ಹಿರಿಯರಿಗೆ ಈ ವಿಚಾರವನ್ನು ಅವರ ಗಮನಕ್ಕೆ ತನ್ನಿ. ಅವರ ಸಲಹೆ ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಹೊಸಬರೊಂದಿಗೆ ಯಾವುದೇ ರೀತಿಯ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬೇಡಿ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದ ದಿನ, ಲಾಭದ ಜೊತೆಗೆ ಸಂತೋಷದ ದಿನ. ಅದರಲ್ಲೂ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಪೂರ್ವ ತಯಾರಿಯಲ್ಲಿ ಇರ್ತೀರಿ. ಹೊಸ ವರ್ಷವನ್ನು ಸ್ವಾಗತಿಸುವಂತಹ ಒಂದು ಪೂರ್ವ ಸಿದ್ಧತೆ, ಅಲ್ಲಿ ಒಂದು ರೀತಿಯ ಚಟುವಟಿಕೆ, ಲವಲವಿಕೆ ಈ ದಿನ ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ, ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಸಮಾಜದಲ್ಲಿ, ಕುಟುಂಬದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸೋದರ ಸಂಬಂಧಿಗಳಿಂದ ನಿಮಗೆ ವಿಶೇಷವಾದಂಥ ಒಂದು ಉಡುಗೊರೆ ಸಿಕ್ಕತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ತೀರಾ ಹತ್ತಿರದ ಬಂಧುಗಳಿಂದ ಕೂಡ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಕೆಲವು ಸ್ನೇಹಿತರ ವಿಚಾರಧಾರೆಗಳಲ್ಲಿ ನಿಮಗೆ ಇಷ್ಟ ಆಗಲ್ಲ, ಅವರ ಜೊತೆ ಅಷ್ಟೊಂದು ಸಹಮತ ಇಲ್ಲ. ಆದಷ್ಟು ಅಂಥವರಿಂದ ಹೊರಬರುವಂಥ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಒಂದು ಸಮಾನ ಮನಸ್ಕರ ಜೊತೆಯಲ್ಲಿ ಹೆಚ್ಚಿನ ಸಮಯ ಕಳೆಯುವಂಥದ್ದನ್ನು ಮಾಡಿ. ಅದರಲ್ಲೂ ಈ ದಿನ ನಿಮಗೆ ಧನಾತ್ಮಕವಾಗಿ ಯಾರು ಮೋಟಿವೇಟ್ ಮಾಡ್ತಾರೆ ಅಂಥವರ ಜೊತೆಯಲ್ಲಿ ಇರಿ. ಈ ನೆಗೆಟಿವ್ ವೈಬ್ಸ್ ಇರುವಂಥವ್ರನ್ನ ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ದಿನ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಸಂಬಂಧಿಕರ ಜೊತೆ ಮಾತುಕತೆಯನ್ನು ಮುಂದುವರಿಸುವಂಥದ್ದು ಉತ್ತಮ. ಇಲ್ಲಿ ಅಭಿಪ್ರಾಯ ಭೇದ, ಅದು ವಿಷಯದ ಭೇದ. ಆದರೆ ಒಂದು ಸಂಬಂಧವನ್ನು ಮುಂದುವರಿಸಿದ್ರೆ ಮಾತ್ರ ನಾಳೆ ಕಷ್ಟ ಸುಖಕ್ಕೆ ಅವರು ಆಗ್ತಾರೆ ಅನ್ನುವಂಥ ಒಂದು ದೂರದೃಷ್ಟಿ ಇರಲಿ. ಹಾಗೆ ಈ ದಿನ ಸಂಪರ್ಕದಲ್ಲಿ ಏನಾದರೂ ಕಡಿತ ಆದರೆ, ಕಮ್ಯುನಿಕೇಷನಲ್ಲಿ ಎಲ್ಲಾದರೂ ಒಂದು ಡೀಲಿಂಗ್ ಅನ್ನುವಂಥದ್ದು ಆದರೆ ಅವರಿಗೆ ಅನುಕೂಲ ಆಗಿಬಿಡುತ್ತೆ. ನಿಮ್ಮ ಶತ್ರುಗಳಿಗೆ ಅನುಕೂಲ, ಪ್ರತಿಸ್ಪರ್ಧಿಗಳಿಗೆ ಅನುಕೂಲ. ಅಂಥವ್ರಿಗೆ ಈ ದಿನ ನೀವು ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕಮ್ಯುನಿಕೇಷನನ್ನು ಇಂಟ್ಯಾಕ್ಟಾಗಿ ಇಟ್ಕೊಳ್ಳಿ. ಯಾರ ಜೊತೆ ಇರಬೇಕೋ ಅವರ ಜೊತೆಯೇ ನಿಮ್ಮ ಸಂಬಂಧ ಚೆನ್ನಾಗಿದೆ ಅಂತ ಹೇಳಿ ನಿರೂಪಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಜೀವನ ಅಂತ ಹೇಳಿದ್ರೆ ಕೆಲವೊಂದು ಮಾರ್ಪಾಟುಗಳಿರಬೇಕು, ಕೆಲವೊಂದು ಬದಲಾವಣೆಗಳಿರಬೇಕು, ಅಷ್ಟೇ ಹೊಂದಾಣಿಕೆ ಇರಬೇಕು. ಇಂಥ ವಿಚಾರಗಳನ್ನು ಕಲ್ತ್ಕೊಳ್ತೀರಿ. ಇದು ನಿಮಗೆ ಸಂತೃಪ್ತಿಯ ಜ್ಞಾನ. ಇದು ಅದನ್ನು ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳಿರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಎಷ್ಟೇ ಸ್ಪಷ್ಟವಾಗಿದ್ದರೂ ಕೂಡ ಫಲಿತಾಂಶಗಳು ನಿಮಗೆ ಅಷ್ಟೊಂದು ನೇರವಾಗಿ ಬರಲ್ಲ. ಹಾಗಾಗಿನೇ ನಿಮ್ಮ ಪ್ರಯತ್ನ ಎಲ್ಲೋ ಒಂದು ಕಡೆ ವಿಫಲ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ದುಡಿಮೆ ಬಹಳಷ್ಟು ಮಟ್ಟಿಗೆ ನಿಮಗೆ ಶ್ರಮದಾಯಕವಾಗೇ ಇರುವಂಥದ್ದು. ಪ್ರತಿ ಕೆಲಸಕ್ಕೂ ಕೂಡ ನಿಮ್ಮ ಎಫರ್ಟ್ ಬೇಕೇ ಬೇಕು, ಸುಲಭಕ್ಕಾಗಿ ಯಾವುದೂ ಆಗಲ್ಲ. ಹಾಗೆ ಈ ದಿನ ನಿಮಗೆ ಯಾರು ಸಹಾಯ ಮಾಡ್ತಾರೆ, ಯಾರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ತೀರೋ ಅಂಥವರು ಕೂಡ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾರೆ. ಹಾಗಾಗಿ ಬೇರೆಯವರನ್ನು ನಂಬಿ ನೀವು ಮೋಸ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ದೌರ್ಬಲ್ಯವನ್ನು ಕೆಲವರು ಕಂಡು ನಿಮ್ಮನ್ನು ದಾಳದಂತೆ ಕುಣಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ವೀಕ್ನೆಸ್ ಏನಿದೆ ಅದನ್ನು ಆದಷ್ಟು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವಾಹನ ಚಲಾಯಿಸುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಯಾವುದೇ ಕಾನೂನಿನ ವಿಚಾರ ಬಂದರೆ ಅಲ್ಲಿ ವಿಳಂಬ ಮಾಡಬೇಡಿ, ತಡ ಮಾಡಬೇಡಿ. ಕಾನೂನನ್ನು ಉಲ್ಲಂಘನೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಮಾಡಬೇಡಿ. ಯಾಕೆಂದರೆ ಅದು ಈ ದಿನ ನಿಮಗೆ ದುಬಾರಿಯಾದಂಥ ಒಂದು ವೆಚ್ಚ ಆಗಿಬಿಡುತ್ತೆ, ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ಮನೆಯಲ್ಲಿ ಯಾವುದೇ ರೀತಿಯ ತರ್ಕ, ವಾದ, ವಿವಾದ ಇದಕ್ಕೆ ಅವಕಾಶ ಕೊಡಬೇಡಿ. ಆದಷ್ಟು ಪರಿಸ್ಥಿತಿಯನ್ನು ಅಲ್ಲಲ್ಲಿಗೆ ತಿಳಿಗೊಳಿಸುವಂಥ ಒಂದು ಪ್ರಯತ್ನ ನೀವು ಮಾಡಿ, ನಿಮ್ಮಿಂದ ಅದು ಸಾಧ್ಯ ಆಗುತ್ತೆ. ಇನ್ನು ಈ ದಿನ ವಾಸ್ತವಿಕತೆಯನ್ನು ಒಪ್ಪಿಕೊಂಡಾಗಲೇ ಕೆಲವೊಂದು ಸಮಸ್ಯೆಗಳು ಬಗೆಹರಿಯುವಂಥದ್ದು. ಹಾಗಾಗಿ ಯಾವುದು ಪ್ರಾಕ್ಟಿಕಲ್ ಆಗಿದೆ ಅದಕ್ಕೆ ಸಹಮತವನ್ನು ನೀವು ಕೂಡ ವ್ಯಕ್ತಪಡಿಸಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಮಕ್ಕಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ. ಆತುರದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಸ್ವಲ್ಪ ಮುಂದಾಲೋಚನೆ ಇರಲಿ, ದೂರಾಲೋಚನೆ ಇರಲಿ. ಸಾಧಕ ಬಾಧಕಗಳನ್ನು ನೋಡಿ ನೀವು ಮುಂದುವರಿಬೇಕು. ಸ್ವಲ್ಪ ಸಮಾಧಾನ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.